ಇವತ್ತು ಯತ್ನಾಳ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ನಾನು ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರೆ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಹೈಕಮಾಂಡ್ ಎದುರುಗಡೆ ಇವತ್ತು ಹೋಗಿ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಹೋದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಇವತ್ತು 137 ಸ್ಥಾನಗಳು ಬಂದು ಇಷ್ಟೊಂದು ಜನರು ಪ್ರಾಣ ಹೋಗ್ತಾ ಇದ್ದಾವ. ಒಂದು ಕಡೆ ವಕಫ್ ಲ್ಯಾಂಡಿನಲ್ಲಿ ಇವತ್ತು ಜನರೆಲ್ಲರೂ ಕೂಡ ಮಠಮಾನಿಗಳ ಆಸ್ತಿಯನ್ನು ಕಬಳಿಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಇಷ್ಟೊಂದು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಸಮಾವೇಶಗಳನ್ನು ಮಾಡ್ಕೊತಾ ಇದ್ದಾರೆ. ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ಕೊತೀರಿ? ಏನು ಇಡಿಯವರು ನಿಮ್ಮನ್ನ ಮುಂದೆ ನಾನು ಮುಟ್ಟಿದರೆ ಇಷ್ಟೊಂದು ಜನಬೆಂಬಲವಿದೆ, ನನಗೆ ಜನಸಂಖ್ಯೆ ಇದೆ ನನ್ನ ಎದುರುಗಡೆ ಅನ್ನೋಂಥ ನೋಡ್ಸೋ ಸಲುವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂದೇಳಿ ಇಡಿನ ಮುಂದೆ ಇನ್ನೊಬ್ಬ CBI ಅವ್ರನ್ನ ಇಲ್ಲಿದ್ರೆ ಇನ್ನೊಬ್ಬರು ಏನನ್ನ ತೊಂದರೆ ಮಾಡಿದರೆ ನನ್ನ ಮುಖ್ಯಮಂತ್ರಿ ಆಗಿ ನನ್ನ ಮುಟ್ಟಕ್ಕಾಗಲ್ಲ, ನಾನು ಇಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂತ ನೋಡ್ಸೋ ಸಲುವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತೀರಿ. ಇವತ್ತು ಈ ಸಮಾವೇಶಗಳು ಗೊತ್ತಾಗುತ್ತೆ ಜನರಿಗೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾಯಿದ್ರೆ ನಿಮ್ಮ ಮಂತ್ರಿಗಳು ಬರ್ತಾ ಇಲ್ಲ, ಯಾವ ಪುರುಷತ್ವಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ಕೊತ ಇದ್ದೀರಪ್ಪ? ಇವತ್ತು ಇಷ್ಟು ಮಂದಿ ಬಾಣಂತಿರ ಸತ್ರ ನಿಮ್ಮ ಮಂತ್ರಿಗಳು ಬಂದಿಲ್ಲ, ಜಿಲ್ಲಾ ಮಂತ್ರಿಗಳು ಬಂದಿಲ್ಲ, ಯಾವನು ಇವತ್ತು ಸತ್ತಂಥವ್ರಿಗೆ ಸಾಂತ್ವನ ಹೇಳಿಲ್ಲ, ಅವ್ರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ, ಏನು ಸತ್ತಿದ್ದಾರೆ ಅಂತೇಳಿ ಕೇಳಿಲ್ಲ. ಅವನು ಇವತ್ತು ಸಮಾವೇಶ ಮಾಡ್ಕೊತಾನೆ. ಸಮಾವೇಶದ ಏನಂದ್ರೆ ಅದರ ಬ್ಯಾಕ್ಗ್ರೌಂಡ್ ಬಂದು ನಾಳೆ ಇಡಿ ಆಗಲಿ ನನ್ನ ಮುಖ್ಯಮಂತ್ರಿ ಕುರ್ಚಿ ಆಗಲಿ ಅಲ್ಲಾಡಿಸಬಾರ್ದು, ನಾನು ಇಡಿಯವರು ಅರೆಸ್ಟ್ ಮಾಡಬಾರ್ದು. ಇವತ್ತು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ಅಂತ ಹೇಳ್ದ. ಇಡಿಯಲ್ಲಿ ರಿಪೋರ್ಟ್ ಕೊಟ್ಟಾರಲ್ಲ, ಇವತ್ತು ಇಡಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಬಡವರು ಸೈಟನ್ನು ಹಂಚಿಕೆ ವಿಚಾರದಲ್ಲಿ ಇವತ್ತು ಸುಮಾರು 700 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಹೇಳಿದಾರಲ್ಲ. ಪಾಪ ಅವರು ಏನೋ ವಕ್ಫ್ ಅದಾಲತ್ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನೋಂಥ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದ್ದಾರೆ. ಇವತ್ತು ವಕಫ್ಸ್ ಅಂತೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದ್ದಾರೋ, ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ, ಮಠಮಾನ್ಯಗಳ ಆಸ್ತಿ, ಬಡವರ ಆಸ್ತಿ ವಕಫ್ ಒಂದು ಮಾಡ್ತಾ ಇದ್ರಿ. ಇವತ್ತು ನೀವು ನಿಮ್ಮ ಆಸ್ತಿ ಭಾಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊತೀನಿ, ಕುಟುಂಬ ಆಸ್ತಿಯನ್ನು ನಾನು ಕುಟುಂಬವನ್ನು ಕೊಂಡ್ಕೊತೀನಿ ಅಂತಿದ್ದ. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂಥ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ? ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗಲಿಲ್ಲ? DK ಶಿವಕುಮಾರ್ ಆಸ್ತಿ ಯಾಕಂದು ವಕ್ಫ್ ಒಂದಾಗಲಿಲ್ಲ? ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದು ಮಾಡೋಂಥ ಕೆಲಸ ಮಾಡಿರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ನು ಬೆಂಗಳೂರಲ್ಲಿ ಇದ್ದಂಥ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತದೆ? ಅವನೇ ಕಾಟಾಚುವರಿಗೆ ಮಂತ್ರಿ ಆದಂಥವ್ನು. ಅವ್ನು ಸುಮ್ಮನೆ ಬಂದಿದ್ದೇನು ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ, ಇಲ್ಲಿ ಏನನ್ನ ಇದ್ರಿಗೇನ ಬಡ್ಕೊಂಡು ಹೋಗೋಕೆ ಬಂದಿರ್ತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು, ನೆನ್ಪಿಟ್ಕೊಂಡು ಸತ್ತರೆ ಬದುಕಲ್ಲ, ಯಾವತ್ತೂ ಬರೋದಿಲ್ಲ ಅವನು. ಇವತ್ತು ಯತ್ನಾಳ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ನಾನು ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರೆ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಹೈಕಮಾಂಡ್ ಎದುರುಗಡೆ ಇವತ್ತು ಹೋಗಿ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಹೋದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಇವತ್ತು 137 ಸ್ಥಾನಗಳು ಬಂದು ಇಷ್ಟೊಂದು ಜನರು ಪ್ರಾಣ ಹೋಗ್ತಾ ಇದ್ದಾವ. ಒಂದು ಕಡೆ ವಕಫ್ ಲ್ಯಾಂಡಿನಲ್ಲಿ ಇವತ್ತು ಜನರೆಲ್ಲರೂ ಕೂಡ ಮಠಮಾನಿಗಳ ಆಸ್ತಿಯನ್ನು ಕಬಳಿಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಇಷ್ಟೊಂದು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಸಮಾವೇಶಗಳನ್ನು ಮಾಡ್ಕೊತಾ ಇದ್ದಾರೆ. ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ಕೊತೀರಿ? ಏನು ಇಡಿಯವರು ನಿಮ್ಮನ್ನ ಮುಂದೆ ನಾನು ಮುಟ್ಟಿದರೆ ಇಷ್ಟೊಂದು ಜನಬೆಂಬಲವಿದೆ, ನನಗೆ ಜನಸಂಖ್ಯೆ ಇದೆ ನನ್ನ ಎದುರುಗಡೆ ಅನ್ನೋಂಥ ನೋಡ್ಸೋ ಸಲುವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಇಡಿನ ಮುಂದೆ ಇನ್ನೊಬ್ಬ CBI ಅವ್ರನ್ನ ಇಲ್ಲಿದ್ರೆ ಇನ್ನೊಬ್ಬರು ಏನನ್ನ ತೊಂದರೆ ಮಾಡಿದರೆ ನನ್ನ ಮುಖ್ಯಮಂತ್ರಿ ಆಗಿ ನನ್ನ ಮುಟ್ಟಕ್ಕಾಗಲ್ಲ, ನಾನು ಇಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂತ ನೋಡ್ಸೋ ಸಲುವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತೀರಿ. ಇವತ್ತು ಈ ಸಮಾವೇಶಗಳು ಗೊತ್ತಾಗುತ್ತೆ ಜನರಿಗೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾಯಿದ್ರೆ ನಿಮ್ಮ ಮಂತ್ರಿಗಳು ಬರ್ತಾ ಇಲ್ಲ, ಯಾವ ಪುರುಷತ್ವಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ಕೊತ ಇದ್ದೀರಪ್ಪ? ಇವತ್ತು ಇಷ್ಟು ಮಂದಿ ಬಾಣಂತಿರ ಸತ್ರ ನಿಮ್ಮ ಮಂತ್ರಿಗಳು ಬಂದಿಲ್ಲ, ಜಿಲ್ಲಾ ಮಂತ್ರಿಗಳು ಬಂದಿಲ್ಲ, ಯಾವನು ಇವತ್ತು ಸತ್ತಂಥವ್ರಿಗೆ ಸಾಂತ್ವನ ಹೇಳಿಲ್ಲ, ಅವ್ರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ,
ಏನು ಸತ್ತಿದ್ದಾರೆ ಅಂತೇಳಿ ಕೇಳಿಲ್ಲ. ಅವನು ಇವತ್ತು ಸಮಾವೇಶ ಮಾಡ್ಕೊತಾನೆ. ಸಮಾವೇಶ ಏನಂದ್ರೆ ಅದರ ಬ್ಯಾಕ್ಗ್ರೌಂಡ್ ಬಂದು ನಾಳೆ ಇಡಿ ಆಗಲಿ ನನ್ನ ಮುಖ್ಯಮಂತ್ರಿ ಕುರ್ಚಿ ಆಗಲಿ ಅಲ್ಲಾಡಿಸಬಾರ್ದು, ನಾನು ಇಡಿಯವರು ಅರೆಸ್ಟ್ ಮಾಡಬಾರ್ದು. ಇವತ್ತು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ಅಂತ ಹೇಳ್ದ. ಇಡಿಯಲ್ಲಿ ರಿಪೋರ್ಟ್ ಕೊಟ್ಟಾರಲ್ಲ. ಇವತ್ತು ಇಡಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಬಡವರು ಸೈಟನ್ನು ಹಂಚಿಕೆ ವಿಚಾರದಲ್ಲಿ ಇವತ್ತು ಸುಮಾರು 700 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಹೇಳಿದಾರಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಅವಾಂತರಗಳಾದರೂ ಹೊಟ್ಟೆ ಬರೋದಿಲ್ಲ ಸರ್. ಏನು ಸರ್ ನಾವು ಪಾಪ ಅವರು ಏನೋ ವಕ್ಫ್ ಅದಾಲತ್ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನೋಂಥ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದ್ದಾರೆ. ಇವತ್ತು ವಕಫ್ಸ್ ಅಂತೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದ್ದಾರೋ, ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ, ಮಠಮಾನ್ಯಗಳ ಆಸ್ತಿ, ಬಡವರ ಆಸ್ತಿ ವಕಫ್ ಒಂದು ಮಾಡ್ತಾ ಇದ್ರಿ. ಇವತ್ತು ನೀವು ನಿಮ್ಮ ಆಸ್ತಿ ಭಾಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊತೀನಿ, ಕುಟುಂಬ ಆಸ್ತಿಯನ್ನು ನಾನು ಕುಟುಂಬವನ್ನು ಕೊಂಡ್ಕೊತೀನಿ ಅಂತಿದ್ರು. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂಥ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ, ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗಲಿಲ್ಲ? DK ಶಿವಕುಮಾರ್ ಆಸ್ತಿ ಯಾಕಂದು ವಕ್ಫ್ ಒಂದಾಗಲಿಲ್ಲ? ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದನ್ನು ಮಾಡೋಂಥ ಕೆಲಸ ಮಾಡಿರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ನು ಬೆಂಗಳೂರಲ್ಲಿ ಇದ್ದಂಥ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತದೆ? ಅವನೇ ಕಾಟಾಚುವರಿಗೆ ಮಂತ್ರಿ ಆದಂಥವ್ನು. ಅವ್ನು ಸುಮ್ಮನೆ ಬಂದಿದ್ದೇನು, ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ, ಇಲ್ಲಿ ಏನನ್ನ ಇದ್ರಿಗೇನೋ ಬಡ್ಕೊಂಡು ಹೋಗೋಕೆ ಬಂದಿರ್ತಾನೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು. ನೆನ್ಪಿಡ್ಕೊಂಡು ಸತ್ತರೆ ಬದುಕಲ್ಲ, ಯಾವತ್ತೂ ಬರೋದಿಲ್ಲ ಅವನು. ಇವತ್ತು ಯತ್ನಾಳ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ನಾನು ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರೆ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಹೈಕಮಾಂಡ್ ಎದುರುಗಡೆ ಇವತ್ತು ಹೋಗಿ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಹೋದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಇವತ್ತು 137 ಸ್ಥಾನಗಳು ಬಂದು ಇಷ್ಟೊಂದು ಜನರು ಪ್ರಾಣ ಹೋಗ್ತಾ ಇದ್ದಾವ. ಒಂದು ಕಡೆ ವಕಫ್ ಲ್ಯಾಂಡಿನಲ್ಲಿ ಇವತ್ತು ಜನರೆಲ್ಲರೂ ಕೂಡ ಮಠಮಾನ್ಯಗಳ ಆಸ್ತಿಯನ್ನು ಕಬಳಿಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಇಷ್ಟೊಂದು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಸಮಾವೇಶಗಳನ್ನು ಮಾಡ್ಕೊತಾ ಇದ್ದಾರೆ. ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ಕೊತೀರಿ? ಏನು ಇಡಿಯವರು ನಿಮ್ಮನ್ನ ಮುಂದೆ ನಾನು ಮುಟ್ಟಿದರೆ ಇಷ್ಟೊಂದು ಜನಬೆಂಬಲವಿದೆ, ನನಗೆ ಜನಸಂಖ್ಯೆ ಇದೆ ನನ್ನ ಎದುರುಗಡೆ ಅನ್ನೋಂಥ ನೋಡಿಸೋ ಸಲುವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಇಡಿನ ಮುಂದೆ ಇನ್ನೊಬ್ಬ CBI ಅವ್ರನ್ನ ಇಲ್ಲಿದ್ರೆ ಇನ್ನೊಬ್ಬರು ಏನನ್ನ ತೊಂದರೆ ಮಾಡಿದರೆ ನನ್ನ ಮುಖ್ಯಮಂತ್ರಿ ಆಗಿ ನನ್ನ ಮುಟ್ಟಕ್ಕಾಗಲ್ಲ, ನಾನು ಇಷ್ಟೊಂದು ದೊಡ್ಡ ಶಕ್ತಿ ಇದರಿಂದ ನೋಡಿಸೋ ಸಲುವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತೀರಿ. ಇವತ್ತು ಈ ಸಮಾವೇಶಗಳು ಗೊತ್ತಾಗುತ್ತೆ ಜನರಿಗೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾಯಿದ್ರೆ ನಿಮ್ಮ ಮಂತ್ರಿಗಳು ಬರ್ತಾ ಇಲ್ಲ. ಯಾವ ಪುರುಷತ್ವಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ಕೊತ ಇದ್ದೀರಪ್ಪ? ಇವತ್ತು ಇಷ್ಟು ಮಂದಿ ಬಾಣಂತಿರು ಸತ್ತರೆ ನಿಮ್ಮ ಮಂತ್ರಿಗಳು ಬಂದಿಲ್ಲ, ಜಿಲ್ಲಾ ಮಂತ್ರಿಗಳು ಬಂದಿಲ್ಲ. ಯಾವನು ಇವತ್ತು ಸತ್ತಂಥವ್ರಿಗೆ ಸಾಂತ್ವನ ಹೇಳಿಲ್ಲ, ಅವ್ರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ. ಏನು ಸತ್ತಿದ್ದಾರೆ ಅಂತೇಳಿ ಕೇಳಿಲ್ಲ. ಅವನು ಇವತ್ತು ಸಮಾವೇಶ ಮಾಡ್ಕೊತಾನೆ. ಸಮಾವೇಶ ಏನಂದ್ರೆ ಅದರ ಬ್ಯಾಕ್ಗ್ರೌಂಡ್ ಬಂದು ನಾಳೆ ಇಡಿ ಆಗಲಿ ನನ್ನ ಮುಖ್ಯಮಂತ್ರಿ ಕುರ್ಚಿ ಆಗಲಿ ಅಲ್ಲಾಡಿಸಬಾರ್ದು, ನಾನು ಇಡಿಯವರು ಅರೆಸ್ಟ್ ಮಾಡಬಾರ್ದು. ಇವತ್ತು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ಅಂತ ಹೇಳ್ದ. ಇಡಿಯಲ್ಲಿ ರಿಪೋರ್ಟ್ ಕೊಟ್ಟಾರಲ್ಲ. ಇವತ್ತು ಇಡಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಬಡವರು ಸೈಟನ್ನು ಹಂಚಿಕೆ ವಿಚಾರದಲ್ಲಿ ಇವತ್ತು ಸುಮಾರು 700 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಹೇಳಿದಾರಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಅವಾಂತರಗಳಾದರೂ ಹೊಟ್ಟೆ ಬರೋದಿಲ್ಲ ಸರ್. ಏನು ಸರ್ ನಾವು ಪಾಪ ಅವರು ಏನೋ ವಕ್ಫ್ ಅದಾಲತ್ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನೋಂಥ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದ್ದಾರೆ. ಇವತ್ತು ವಕಫ್ಸ್ ಅಂತೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದ್ದಾರೋ, ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ, ಮಠಮಾನ್ಯಗಳ ಆಸ್ತಿ, ಬಡವರ ಆಸ್ತಿ ವಕಫ್ ಒಂದು ಮಾಡ್ತಾ ಇದ್ರಿ. ಇವತ್ತು ನೀವು ನಿಮ್ಮ ಆಸ್ತಿ ಭಾಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊತೀನಿ, ಕುಟುಂಬ ಆಸ್ತಿಯನ್ನು ನಾನು ಕುಟುಂಬವನ್ನು ಕೊಂಡ್ಕೊತೀನಿ ಅಂತಿದ್ರು. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂಥ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ, ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗಲಿಲ್ಲ? DK ಶಿವಕುಮಾರ್ ಆಸ್ತಿ ಯಾಕಂದು ವಕ್ಫ್ ಒಂದಾಗಲಿಲ್ಲ? ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದನ್ನು ಮಾಡೋಂಥ ಕೆಲಸ ಮಾಡಿರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ನು ಬೆಂಗಳೂರಲ್ಲಿ ಇದ್ದಂಥ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತದೆ? ಅವನೇ ಕಾಟಾಚುವರಿಗೆ ಮಂತ್ರಿ ಆದಂಥವ್ನು. ಅವ್ನು ಸುಮ್ಮನೆ ಬಂದಿದ್ದೇನು, ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ, ಇಲ್ಲಿ ಏನನ್ನ ಇದ್ರಿಗೇನೋ ಬಡ್ಕೊಂಡು ಹೋಗೋಕೆ ಬಂದಿರ್ತಾನೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು. ನೆನ್ಪಿಡ್ಕೊಂಡು ಸತ್ತರೆ ಬದುಕಲ್ಲ, ಯಾವತ್ತೂ ಬರೋದಿಲ್ಲ ಅವನು.